ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ನಿನ್ನೆ 22ನೇ ಮೇ ತಾರೀಕಿನಂದು ನಡೆದಂತಹ SSC GD ಎಕ್ಸಾಮ್ ಮೊದಲನೇ ಶಿಫ್ಟ್ ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಏನಪ್ಪ ಅಂತಂದರೆ ಸೆಕೆಂಡ್ ಶಿಫ್ಟು ಮತ್ತು ಥರ್ಡ್ ಶಿಫ್ಟ್ ಮಾಡಿ ಅಂತ. ಸೊ ನೋಡ್ತಾ ಬರೋಣ ಯಾವ ಥರ ಸೆಕೆಂಡ್ ಶಿಫ್ಟು ಮತ್ತು ಥರ್ಡ್ ಶಿಫ್ಟಲ್ಲಿ GK ಕ್ವಶನ್ ಕೇಳಿದ್ದಾರೆ ಅಂತ. GK ಜೊತೆಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ ಕೂಡ ಅದಾವೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಂತ ನೋಡ್ರಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಎಲ್ಲಿಪ್ಪ ಅಂತಂದರೆ ಮಧ್ಯಪ್ರದೇಶದ ಸಾಗರ್ ಎಂಬ ಪ್ರದೇಶದಲ್ಲಿ ಈ ಒಂದು ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತೆ. ಓಕೆ, ಈ ಅಭಯಾರಣ್ಯವು ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿದ್ದು ಇದನ್ನು ಹಿಂದೆ ರಾಣಿ ದುರ್ಗಾವತಿ ಅಭಯಾರಣ್ಯ ಎಂದು ಕರೆಯುತ್ತಿದ್ದರು. ಸೊ ಇದು ಗೊತ್ತಿರಲಿ, ಇಂಪಾರ್ಟೆಂಟು. ನೆಕ್ಸ್ಟ್ ನಿಮ್ಮ ಒಂದು ಎಕ್ಸಾಮ್ಗೆ ಬಂದರೂ ಬರ್ಬೋದು. ಇದು ಮಧ್ಯಪ್ರದೇಶದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ನೆಲೆಯಾಗಿದೆ. ನೆಕ್ಸ್ಟ್ ಕ್ವಶನ್. TH ವಿನಾಯಕರಾಮ್ ಅಥವಾ ವಿಕ್ಕು ವಿನಾಯಕರಾಮ್ ಯಾವ ವಾದ್ಯದ ಪ್ರಸಿದ್ಧ ನಿಪುಣರಾಗಿದ್ದಾರೆ? ಯಾವ ವಾದ್ಯಪ್ಪ ಅಂತಂದರೆ ಘಟಂ ವಾದ್ಯ. ಸೊ ಈ ಒಂದು ಘಟಂ ವಾದ್ಯಕ್ಕೆ ಅತ್ಯಂತ ನಿಪುಣರಾಗಿರ್ತಕ್ಕಂಥ TH ವಿನಾಯಕರಾವ್ರವರು. ಇವರು ದಕ್ಷಿಣ ಭಾರತೀಯ ಕರ್ನಾಟಕ ಸಂಗೀತದಲ್ಲಿ ವ್ಯಾಪಕವಾಗಿ ಈ ಒಂದು ಘಟಂ ವಾದ್ಯವನ್ನು ಬಳಸ್ತಾರೆ. ವಿನಾಯಕರಾಮ್ ಅವರು 2014ರಲ್ಲಿ ಪದ್ಮಭೂಷಣ, 2002ರಲ್ಲಿ ಪದ್ಮಶ್ರೀ ಮತ್ತು 1991ರಲ್ಲಿ ಗ್ರ್ಯಾಮಿ ಪ್ರಶಸ್ತಿಯನ್ನು ಪಡೆದುಕೊಂಡಾರ. ಓಕೆ, ನೆಕ್ಸ್ಟ್ ಕ್ವಶನ್. ಸುಂದರ್ಬನ್ಸ್ನಲ್ಲಿ ಯಾವ ಪ್ರಕಾರದ ಅರಣ್ಯಗಳು ಕಂಡುಬರುತ್ತವೆ? ಸುಂದರ್ಬನ್ಸ್ ಏನಪ್ಪ ಅಂದರೆ ಸಮುದ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮ್ಯಾಂಗ್ರೋವ್ ಅರಣ್ಯ ಕಂಡುಬರುತ್ತೆ. ಮ್ಯಾಂಗ್ರೋವ್ ಅರಣ್ಯ ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾಗಿದ್ದು ಇದು ಭಾರತದ ಮತ್ತು ಬಾಂಗ್ಲಾದೇಶದಲ್ಲಿ ಹರಡಿದೆ. ಇವುಗಳನ್ನು ಉಬ್ಬರವಿಳಿತದ ಅರಣ್ಯಗಳು ಎಂದೂ ಕರೆಯಲಾಗುತ್ತದೆ, ಏಕೆಂದರೆ ಅವು ಸಮುದ್ರದ ಉಬ್ಬರವಿಳಿತಕ್ಕೆ ಪ್ರಭಾವಕ್ಕೆ ಒಳಗಾಗಿರುತ್ತವೆ. ಓಕೆ, ನೆಕ್ಸ್ಟ್. ನವೆಂಬರ್ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಗಯಾನಾದ ಯಾವ ಸರ್ವೋಚ್ಚ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು? ಯಾವುದಪ್ಪ ಅಂತಂದರೆ ದಿ ಆರ್ಡರ್ ಆಫ್ ಎಕ್ಸಲೆನ್ಸ್ ಎಂಬ ಒಂದು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಗಯಾನಾ ದೇಶದ ಒಂದು ಸರ್ಕಾರ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನೀಡಿ ಗೌರವಿಸಿದೆ. ಸೊ ಈ ಗಯಾನಾದ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಪ್ರಧಾನಿ ಮೋದಿಯವರನ್ನು ಈ ಪ್ರಶಸ್ತಿಯಿಂದ ಸನ್ಮಾನಿಸಿದರು. ಈ ಗೌರವವನ್ನು ಪಡೆದ ವಿಶ್ವದ ಕೇವಲ 4ನೇ ವಿದೇಶಿ ನಾಯಕರು ಪ್ರಧಾನಿ ಮೋದಿಯಾಗಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇವಷ್ಟು ಕೂಡ ಸೆಕೆಂಡ್ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಮೊದಲಿಗೆ. ನಂತರ 3ನೇ ಶಿಫ್ಟ್ ಕ್ವಶನ್ಸ್ ಬರ್ತಾವೆ. ಚಿನ್ನದ ಗಣಿಗಳಿಗೆ ಪ್ರಸಿದ್ಧವಾದ ಕೋಲಾರ ಗೋಲ್ಡ್ ಫೀಲ್ಡ್ ಭಾರತದ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ? ಸೊ ಏನಪ್ಪ ಅಂತಂದ್ರೆ ಈ ಒಂದು ಚಿನ್ನದ ಗಣಿಗಳು, ಈ ಪ್ರಶ್ನೆ ಯಾವ ರೀತಿ ಕೇಳಿದಾರಪ್ಪ ಅಂತಂದ್ರೆ ಚಿನ್ನದ ಗಣಿ KGF ಬಗ್ಗೆ ಕೇಳಿಲ್ಲ, ಹಟ್ಟಿ ಅಂತ ಕೇಳಿದಾರೆ. ಹಟ್ಟಿ ಚಿನ್ನದ ಗಣಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಓಕೆ, ಎಲ್ಲಿಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಯಚೂರಿನಲ್ಲಿ ಈ ಒಂದು ಹಟ್ಟಿ ಗಣಿ ಕಂಡುಬರ್ತದೆ. ನೆಕ್ಸ್ಟ್. ಅಲ್ಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಈ ಕೆಳಗಿನ ಯಾವ ಕೃಷಿ ತೆರಿಗೆಯನ್ನು ವಿಧಿಸಲಾಯಿತು ಅಥವಾ ಕಠಿಣವಾಗಿ ಸಂಗ್ರಹಿಸಲಾಯಿತು? ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಖರಾಜ್ ಎಂಬ ತೆರಿಗೆ. ಸೊ ಈ ಕ್ವಶನ್ ಬಗ್ಗೆ ಒಂದು ಕನ್ಫ್ಯೂಷನ್ ಏನಪ್ಪ ಅಂದರೆ ಕೃಷಿ ತೆರಿಗೆಯನ್ನು ಕ್ವಶನ್ ಕೇಳಿದಾರೋ ಅಥವಾ ಭೂ ತೆರಿಗೆಯನ್ನು ಕೇಳಿದಾರೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆದರೆ ಆಪ್ಷನಲ್ಲಿ ಮಾತ್ರ ಖರಾಜ್ ಎಂಬುದಂತ ಖಂಡಿತವಾಗೂ ಇತ್ತು. ಸೊ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ದಿಲ್ಲಿ ಸುಲ್ತಾನರ ಅವಧಿಯಲ್ಲಿ ಖರಾಜ್ ಎಂಬುದು ಪ್ರಮಾಣಿತ ಭೂ ತೆರಿಗೆಯಾಗಿತ್ತು. ಇದನ್ನು ಇಳುವರಿಯಿಂದ 50ರಷ್ಟು ಹೆಚ್ಚು ನಿಗದಿಪಡಿಸಲಾಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯು ಖರಾಜ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದನಲ್ಲದೆ ರೈತರಿಂದ ನೇರವಾಗಿ ಕಂದಾಯವನ್ನು ಸಂಗ್ರಹಿಸಲು ಅಧಿಕಾರಿಗಳನ್ನು ನೇಮಿಸಿದನು. ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಸೂರ್ಯ ಮಿಷನ್ ಹೆಸರೇನು? ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಆದಿತ್ಯ L1. ಸೊ ಈ ಒಂದು ಆದಿತ್ಯ L1 ಮೊದಲ ಸೌರ ಮಿಷನ್ ಆಗಿದ್ದು ಇದನ್ನು ಇಸ್ರೋ ಸಂಪೂರ್ಣ ಸ್ವದೇಶಿ ವಿನ್ಯಾಸಗೊಳಿಸಿದೆ. ಇದನ್ನು ಲಾಗ್ರೇಂಜ್ ಪಾಯಿಂಟ್ ಸುತ್ತ
ಹ್ಯಾಲೋ ಕಕ್ಷೆಯಲ್ಲಿ ಸೂರ್ಯನ ಕರೋನಾ ಮತ್ತು ಸೌರ ಮಾರುತಗಳನ್ನು ಅಧ್ಯಯನ ಮಾಡಲು ಸ್ಥಾಪಿಸಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಮೋಹಿನಿಯಟ್ಟಂ ಯಾವ ಒಂದು ಹಿಂದೂ ದೇವತೆಗೆ ಸಮರ್ಪಿತವಾಗಿದೆ? ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿರ್ತಕ್ಕಂಥ ಈ ಒಂದು ಮೋಹಿನಿಯಟ್ಟಂ ಭಗವಾನ್ ವಿಷ್ಣು ದೇವರಿಗೆ ಸಮರ್ಪಿತವಾದಂಥ ಒಂದು ಶಾಸ್ತ್ರೀಯ ನೃತ್ಯ. ಹೌದಾ? ಈ ಮೋಹಿನಿಯಟ್ಟಂ ಇದು ಭಗವಾನ್ ವಿಷ್ಣುವಿನ ಸ್ತ್ರೀ ಅವತಾರವಾದ ಮೋಹಿನಿಗೆ ಸಮರ್ಪಿತವಾಗಿದ್ದು, ಈ ನೃತ್ಯವು ಲಾಸ್ಯ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಪ್ರೇಮ ಮತ್ತು ಭಕ್ತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ನೆಕ್ಸ್ಟ್, WPL ಬಗ್ಗೆ. ಮುಂಬೈ ಇಂಡಿಯನ್ಸ್ ತನ್ನ ಮೊದಲ ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಯಾವ ವರ್ಷ ಗೆದ್ದುಕೊಂಡಿತು? ಯಾವ ವರ್ಷಪ್ಪ ಅಂದ್ರೆ 2023. ಹೌದು, ಈ ಒಂದು WPL ಆರಂಭವಾಗಿದ್ದೇ 2023ರಲ್ಲಿ. ಸೊ 2023ರಲ್ಲಿ ಮುಂಬೈ ಗೆಲ್ತದ, 24ರಲ್ಲಿ RCB ಗೆಲ್ಲುತ್ತಾ, ಮತ್ತು 25ರಲ್ಲಿ ಮತ್ತೆ ಮುಂಬೈ ಗೆಲ್ತದ. ಸೊ ಕೊನೆಯದಾಗಿ 26ರಲ್ಲಿ ಮತ್ತೆ RCB ಗೆಲ್ಲುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಹೌದಾ? ಈ ಒಂದು ಅಮೇರಿಕಾದ ಸಂವಿಧಾನದಿಂದ ಪ್ರಸ್ತಾವನೆಯ ಮೂಲ ಕಲ್ಪನೆಯನ್ನು ತೆಗೆದುಕೊಳ್ಳಲಾಗಿದೆ. ವಿ ದ ಪೀಪಲ್ ಎಂಬ ಆರಂಭವನ್ನು ಭಾರತದ ಪ್ರಸ್ತಾವನೆಯಲ್ಲೂ ಅಳವಡಿಸಲಾಗಿದೆ. ಆದಾಗ್ಯೂ ಭಾರತದ ಪ್ರಸ್ತಾವನೆಯು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವದ ಆದರ್ಶಗಳನ್ನು ಸೇರಿಸಿಕೊಂಡಿದೆ. ಇದು ಅಮೇರಿಕಾದಿಂದ ಭಿನ್ನವಾಗಿದೆ. ಓಕೆ, ನೆಕ್ಸ್ಟ್. ತಮಿಳುನಾಡಿನ ಮಟ್ಟು ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಯಾವ ಸಾಂಪ್ರದಾಯಿಕ ಗೋಳಿ ಪಳಗಿಸುವ ಕ್ರೀಡೆಯನ್ನು ಆಡಲಾಗುತ್ತದೆ? ಸೊ ಇಲ್ಲಿಂದ ಥರ್ಡ್ ಶಿಫ್ಟ್ ಕ್ವಶನ್ ಸ್ಟಾರ್ಟ್ ನೋಡ್ರಿ. ಥರ್ಡ್ ಶಿಫ್ಟ್. ಓಕೆ, ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಜಲ್ಲಿಕಟ್ಟು ಕ್ರೀಡೆ. ಸೊ ಈ ಒಂದು ಜಲ್ಲಿಕಟ್ಟು ಸುಮಾರು 2,000 ವರ್ಷಗಳ ಇತಿಹಾಸವುಳ್ಳ ಕ್ರೀಡೆಯಾಗಿದೆ. ಇದರಲ್ಲಿ ಭಾಗವಹಿಸುವವರು ಓಡುವ ಗೂಳಿಯನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಇದನ್ನು ಏರು, ತಳು, ಉತಲ್ ಅಥವಾ ಮಂಜು ವಿರಟ್ಟು ಎಂದೂ ಕರೆಯಲಾಗುತ್ತದೆ ಮತ್ತು ಇದನ್ನು ಪೊಂಗಲ್ನ 3ನೇ ದಿನದಂದು ಆಯೋಜಿಸಲಾಗುತ್ತದೆ. ಹೌದಾ? ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ರೇಖೆಯು ಭಾರತದ ಯಾವ ನೆರೆಯ ದೇಶದ ಮೂಲಕ ಹಾದು ಹೋಗುತ್ತದೆ? ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಬಾಂಗ್ಲಾದೇಶದ ಮೂಲಕ. ಸೊ ಈ ಒಂದು ಕರ್ಕಾಟಕ ಸಂಕ್ರಾಂತಿ ರೇಖೆಯು ಹಾದು ಹೋಗುತ್ತದೆ. ಪಾಕಿಸ್ತಾನ ಮತ್ತು ನೇಪಾಳ, ಶ್ರೀಲಂಕಾ ಮುಖಾಂತರ ಈ ಒಂದು ರೇಖೆ ಹಾಯ್ದು ಹೋಗುವುದಿಲ್ಲ. ಹಾಗೂ ಭಾರತದ ಸುಮಾರು 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಯಾವುದಪ್ಪ ಅಂದರೆ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ. ಓಕೆ, ನೆಕ್ಸ್ಟ್. ಉಸೇನ್ ಬೋಲ್ಟ್ 100 ಮೀಟರ್ ಓಟದ ಒಲಿಂಪಿಕ್ ದಾಖಲೆಯನ್ನು ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಥಾಪಿಸಿದರು? ಇದು 2012ರ ಲಂಡನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ. ಸೊ ಈ ಒಂದು ದಾಖಲೆಯನ್ನು ಉಸೇನ್ ಬೋಲ್ಟ್ ಅವರ ನಿರ್ಮಾಣ ಮಾಡ್ತಾರೆ. 2012ರ ಆಗಸ್ಟ್ 5ರಂದು ಲಂಡನ್ ಒಲಿಂಪಿಕ್ಸ್ನಲ್ಲಿ ಉಸೇನ್ ಬೋಲ್ಟ್ ಅವರು 9.63 ಸೆಕೆಂಡುಗಳ ಸಮಯದೊಂದಿಗೆ ಒಲಿಂಪಿಕ್ ದಾಖಲೆಯನ್ನು ಬರೆದರು. ಅವರ ವಿಶ್ವ ದಾಖಲೆ 9.58 ಸೆಕೆಂಡ್ 2009ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬರಲಾಗಿದೆ. ಒಲಿಂಪಿಕ್ ದಾಖಲೆ ಮಾತ್ರ ಲಂಡನ್ 2012ರಂದು ದಾಖಲೆ ಆಯಿತು. ಹೌದಾ? ನೆಕ್ಸ್ಟ್ ಕ್ವಶನ್. ಜಬ್ರೋ ಪ್ರಸಿದ್ಧ ಜಾನಪದ ನೃತ್ಯವು ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದೆ? ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಲಡಾಖ್ ಒಂದು ಯೂನಿಯನ್ ಟೆರಿಟರಿಗೆ. ಸೊ ಈ ಒಂದು ಜಬ್ರೋ ಎಂಬ ಜಾನಪದ ನೃತ್ಯ ಸೇರಿದೆ. ಜಬ್ರೋ ನೃತ್ಯ ಲಡಾಖ್ನ ಚಾಂಗ್ತಾಂಗ್ ಪ್ರದೇಶದ ಸಾಂಪ್ರದಾಯಿಕ ಮತ್ತು ಅತ್ಯಂತ ಜನಪ್ರಿಯ ಜಾನಪದ ನೃತ್ಯವಾಗಿದೆ. ಇದನ್ನು ಪ್ರಮುಖವಾಗಿ ಟಿಬೆಟಿಯನ್ ಹೊಸ ವರ್ಷದ ಹಬ್ಬವಾದ ಲೋಸಾರ್ನ ಸಂದರ್ಭದಲ್ಲಿ ಸ್ಥಳೀಯ ಪುರುಷರು ಮತ್ತು ಮಹಿಳೆಯರು ಒಟ್ಟಾಗಿ ಪ್ರದರ್ಶನ ಮಾಡುತ್ತಾರೆ. ಓಕೆ, ನೆಕ್ಸ್ಟ್. ಭಾರತದ ಪಶ್ಚಿಮ ಪ್ರದೇಶದಲ್ಲಿ ಕಡಿಮೆ ಬಾಲ ಲಿಂಗಾನುಪಾತಕ್ಕೆ ಪ್ರಾಥಮಿಕ ಸಾಮಾಜಿಕ
ಮತ್ತು ಆರ್ಥಿಕ ಕಾರಣ ಯಾವುದು? ಯಾವುದಪ್ಪ ಅಂತಂದ್ರೆ ಗಂಡು ಮಗುವಿನ ತೀವ್ರ ಬಯಕೆ ಮತ್ತು ರೋಗ ನಿರ್ಣಯ ತಂತ್ರಜ್ಞಾನದಿಂದ ದುರ್ಬಳಕೆ. ಸೊ ಈ ಒಂದು 2 ಪ್ರಮುಖ ಕಾರಣ ಭಾರತದ ಪಶ್ಚಿಮ ಪ್ರದೇಶದಲ್ಲಿ ಬಾಲಲಿಂಗಾನುಪಾತಕ್ಕೆ ಒಂದು ಕಾರಣವಾಗಿದೆ. ಓಕೆನಾ. ನೆಕ್ಸ್ಟ್, ಪಶ್ಚಿಮ ಭಾರತ ಅಂದರೆ ಗುಜರಾತು, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಈ ಒಂದು ಪ್ರವೃತ್ತಿ ತೀವ್ರವಾಗಿದ್ದು ಬಾಲಲಿಂಗಾನುಪಾತದಲ್ಲಿ ಅಸಮತೋಲನ ಸೃಷ್ಟಿಯಾಗಿದೆ. 10ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಆರ್ಥಿಕ ಗುರಿ ಯಾವುದಾಗಿತ್ತು? GDPಯನ್ನು 8% ಬೆಳವಣಿಗೆ ಮಾಡುವುದು. ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿತ್ತು. ಹೌದಾ. 10ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಗುರಿಯು ವಾರ್ಷಿಕ 8% GDP ಬೆಳವಣಿಗೆ ಸಾಧಿಸುವುದಾಗಿತ್ತು. ಇತರೆ ಗುರಿಗಳೆಂದರೆ ಮುಂದಿನ 10 ವರ್ಷಗಳಲ್ಲಿ ತಲಾ ಆದಾಯವನ್ನು ದ್ವಿಗುಣಗೊಳಿಸುವುದು, 80 ಮಿಲಿಯನ್ ಜನರಿಗೆ ಉದ್ಯೋಗ ಸೃಷ್ಟಿ ಮತ್ತು ಲಿಂಗ ಸಾಕ್ಷರತೆ ಮತ್ತು ವೇತನದ ಅಂತರವನ್ನು 50ರಷ್ಟು ಕಡಿಮೆ ಮಾಡುವುದು. ಇವು ಇತರೆ ಗುರಿಗಳು. ನೆಕ್ಸ್ಟ್, G20 ಶೃಂಗಸಭೆಯ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ನಿನ್ನೆ 3ನೇ ಶಿಫ್ಟ್ನಲ್ಲಿ. G20 ಶೃಂಗಸಭೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯನ್ನು ಪರಿಗಣಿಸಿ? ಇದನ್ನು ಪ್ರತಿ ವರ್ಷ ಆಯೋಜನೆ ಮಾಡಲಾಗುತ್ತದೆ. ಹೌದು, ಖಂಡಿತವಾಗಲೂ ಭಾರತದಲ್ಲಿ G20 ಶೃಂಗಸಭೆಯನ್ನು ಎಂದಿಗೂ ಆಯೋಜಿಸಲಾಗಿಲ್ಲ. ಸೊ ಇದು ತಪ್ಪಾಗುತ್ತೆ. 2023ರಲ್ಲಿ ಭಾರತವೇ ಒಂದು ಹೋಸ್ಟ್ ಕಂಟ್ರಿ ಆಗಿತ್ತು G20ಗೆ. ಹೌದಾ. ಒಂದು ಭಾರತ್ ಮಂಟಪ ಎಂಬುವ ನವದೆಹಲಿಯಲ್ಲಿ ಸೊ ಈ ಒಂದು G20 ಶೃಂಗಸಭೆ ನಡೆಯುತ್ತೆ ನವದೆಹಲಿಯಲ್ಲಿ 2023ರಲ್ಲಿ. ಹೌದಾ. ಆಪ್ಷನ್ ಎ ಕೇವಲ ಒಂದು ಸರಿಯಾಗಿದೆ. ಸೊ ಇದಿಷ್ಟು ನಿನ್ನೆ ನಡೆದಂತಹ ಸೆಕೆಂಡ್ ಶಿಫ್ಟ್ ಮತ್ತು ಥರ್ಡ್ ಶಿಫ್ಟ್ GK ಕ್ವಶನ್ಸು. ನಿಮಗೇನಾದರೂ ಮ್ಯಾಥ್ಸು ಮತ್ತು ರೀಸನಿಂಗ್ ಕ್ವಶನ್ ಬೇಕಂತಂದರೆ ಸೊ ರೀಸನಿಂಗ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, PDF ಲಿಂಕು ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಸೆಕ್ಷನ್ನು ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾವುದೇ ಟೆಲಿಗ್ರಾಮ್ ಲಿಂಕ್ ಅಲ್ಲ, ವಾಟ್ಸಪ್ ಚಾನಲ್ ಲಿಂಕ್ ಅಲ್ಲ, ಡೈರೆಕ್ಟ್ PDF ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ನೀವು ಒಂದು PDF ಡೌನ್ಲೋಡ್ ಮಾಡ್ಕೊಂಡು ಸೊ ಆ ಒಂದು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಇನ್ನು ಮುಂದೆ ಯಾರು ಎಕ್ಸಾಮ್ ಬರೀತಾ ಇದ್ದೀರಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ, ಮ್ಯಾಥ್ಸು ರೀಸನಿಂಗು ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿನ ಒಂದು ಮೊದಲನೇ ಶಿಫ್ಟ್ ವಿಡಿಯೋನ ನಾನು ತೊಗೊಂಬರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.